ಹಲೋ ನಮಸ್ಕಾರ. ಇವತ್ತು ನಾನು ಚಿಕನ್ ರೋಲ್ ಮಾಡೋ ರೀತಿಯನ್ನು ಹೇಳಿಕೊಡ್ತೇನೆ. ಸಿಂಪಲ್ ಇದೆ. 25 ಬಾಡಿಗೆ ಮೆಣಸನ್ನು ಬಿಸಿಲಿನಲ್ಲಿ ಸೋಕ್ ಮಾಡಿ ಇಡಬೇಕು. ಈಗ ನಾವು 10 ನಿಮಿಷ ಆದಮೇಲೆ ಲೋ ಫ್ರೈ ಮಾಡಿ ಇಟ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ಚಿಕನನ್ನು ತಗೊಳ್ಳಿ. ಅದಕ್ಕೆ ಉಪ್ಪು, ಅರಸಿನ ಹುಡಿ, ಕೊತ್ತಂಬರಿ, ಜೀರಿಗೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ ಮತ್ತು ಒಂದು ಲಿಂಬೆ ಹುಳಿಯ ನೀರು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಇಲ್ಲಾಂದರೆ 15 ನಿಮಿಷ ಇಡಬೇಕು. ಈಗ ನಾವು ಸೋಕ್ ಮಾಡಿಟ್ಟ ಬಾಡಿಗೆ ಮೆಣಸು ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಈಗ ಪೇಸ್ಟ್ ಆದಮೇಲೆ ನಾವೊಂದು ಪಾತ್ರೆ ತಗೊಳ್ಬೇಕು. ಪಾತ್ರೆಗೆ ಒಂದು ತುಪ್ಪವನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ 2 ಬಾಡಿಗೆ ಮೆಣಸು ಮತ್ತು ಕರಿಬೇವು ಸೊಪ್ಪು ಮತ್ತು ಗೋಡಂಬಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ರೆಡಿ ಮಾಡಿ ಇಡಬೇಕು. ರೆಡಿ ಆದಮೇಲೆ ಪೇಸ್ಟ್ ಮಾಡಿದ ಮಸಾಲೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. 10 ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ರೆಡಿ ಮಾಡಿಟ್ಟ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನಮ್ಮ ಚಿಕನ್ ರೋಲ್ ರೆಡಿಯಾಗಿದೆ. ಅದರ ಮೇಲೆ ನಾವು ರೆಡಿ ಮಾಡಿಟ್ಟ ಒಗ್ಗರಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಒಂದು ಸಲ ನೀವು ಸಹ ಮನೇಲಿ ಟ್ರೈ ಮಾಡಿರಿ. ನಿಮಗೆ ಇಷ್ಟವಾದ ನನ್ನ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.